ಪ್ರೈಸ್ ಲಾರ್ಡ್. ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ತಿರುಗಿ ನಿಮ್ಮೆಲ್ಲರಿಗೆ ನಾನು ವಂದಿಸುವಂತವನಾಗಿದ್ದೇನೆ. ಈ ಮುಂಜಾನೆಯ ಆರಾಧನೆ ನಾನು ಆಹ್ವಾನಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಆತನ ಸನ್ನಿಧಿಯಲ್ಲಿ ಸೇರುವಂತ ಕೃಪೆ ಕರ್ತ नಮಗೆ ಒದಗಿಸಿದ್ದಾನೆ. परमेश्वर के नाम को धन्यवाद हो। आज फिर एक बार हम अपने घरों में अपने स्थानों में रहकर हम परमेश्वर के वचन को सुनने का, उसकी आराधना करने का मौका प्रभु ने दिया है। प्रभु के नाम की स्तुति हो। ನಾವೆಲ್ಲರೂ ತಲೆಗಳನ್ನು ಬಾಗಿಸಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ಲೆಟ್ ಅಸ್ ಪ್ರೇ. ಜೀವ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ತಿರುಗಿ ಸ್ವಾಮಿ, ಈ ವರ್ಷದ 10ನೇ ತಿಂಗಳಿನ ಮೊದಲನೆಯ ಸಬ್ಬತ್ ಆರಾಧನೆಯಲ್ಲಿ ನಾವೆಲ್ಲರೂ ನಿನ್ನನ್ನು ಆರಾಧಿಸುವಂತ ಒಂದು ಕೃಪೆ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಕಳೆದ 6 ತಿಂಗಳಿನಿಂದ ಸ್ವಾಮಿ ನಾವು ಹಾದು ಹೋಗುವಂತೆ ಎಲ್ಲಾ ಸ್ಥಿತಿಗತಿಗಳ ಮಧ್ಯದಲ್ಲಿ ನಮ್ಮ ಜೊತೆಲಿ ನಂಬಿಗಸ್ತನಾಗಿದ್ದೀನಿ, ನಿನಗೆ ಸ್ತೋತ್ರವಾಗಲಿ. ನಮ್ಮನ್ನು ಕಾಪಾಡ್ತಾ ಇದ್ದೀನಿ, ನಿನಗೆ ಸ್ತೋತ್ರವಾಗಲಿ. ನಮಗೆ ಒದಗಿಸುತ್ತಾ ಇದ್ದೀನಿ, ನಿನಗೆ ಸ್ತೋತ್ರವಾಗಲಿ. ನಮಗೆ ಅನ್ನ ಪಾನ ಆಹಾರಗಳನ್ನು ಒದಗಿಸುತ್ತಾ ಇದ್ದೀನಿ, ನಿನಗೆ ಸ್ತೋತ್ರ ಹೇಳುತ್ತೇವೆ. ನಾವು ಬದುಕಲಿಕ್ಕೆ, ದುಡಿಯಲಿಕ್ಕೆ ಕೆಲಸಗಳನ್ನು ನಮಗೆ ಕೊಡ್ತಾ ಇದ್ದೀನಿ, ನಿನಗೆ ಸ್ತೋತ್ರವಾಗಲಿ. ಕರ್ತನೇ, ನಿನ್ನ ಪರವಾಗಿ ಯಾರ್ಯಾರು ಈ ಎಲ್ಲಾ ಸ್ಥಿತಿಗತಿಗಳ ಮಧ್ಯದಲ್ಲಿ ಕೃತಜ್ಞರಾಗಿದ್ದಾರೋ ಎಲ್ಲರಿಗಾಗಿ ಸ್ತೋತ್ರ. ನಿನಗೆ ಸಲ್ಲಿಸಬೇಕಾದಂತ ಪ್ರೀತಿ, ನಿನಗೆ ಸಲ್ಲಿಸಬೇಕಾದಂತ ಆರಾಧನೆ, ನಿನಗೆ ಸಲ್ಲಿಸಬೇಕಾದಂತ ಸನ್ಮಾನ ಮತ್ತು ನಿನಗೆ ಸಲ್ಲಿಸಬೇಕಾದಂತ ಕಾಣಿಕೆಯನ್ನು ಕೊಟ್ಟಂತ ಎಲ್ಲಾ ಪ್ರಿಯ ಮಕ್ಕಳಿಗಾಗಿ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ತಿರುಗಿ ಈ ದಿನವನ್ನು ಆಶೀರ್ವಾದ ಮಾಡು, ತಿರುಗಿ ಈ ತಿಂಗಳನ್ನು ಆಶೀರ್ವಾದ ಮಾಡು, ತಿರುಗಿ ಈ ಸ್ಥಿತಿಗತಿಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವು ಎಂಥದೇ ಸ್ಥಿತಿಯಲ್ಲಿ ಹಾದು ಹೋದಾಗ್ಲೂ ಕರ್ತನೆ, ಯಾವುದೇ ನಿರಾಶೆಗಳಲ್ಲಿ ಇದ್ದಾಗ್ಲೂ ಕರ್ತನೆ, ಯಾವುದೇ ಪರಿಸ್ಥಿತಿ, ರೋಗ ಕಾಯಿಲೆಗಳಲ್ಲಿ ಮಧ್ಯದಲ್ಲಿ ಕೂಡ ಹಾದು ಹೋದಾಗ್ಲೂ ನಿನ್ನ ಕೃಪೆ ನಮಗೆ ಸಾಕು ಕರ್ತನೆ. ನಿನ್ನ ಕೃಪಾ ಹಸ್ತ ನಮ್ಮ ಮೇಲೆ ನೆಲೆಗೊಳಿಸು ಸ್ವಾಮಿ. ಲೋಕದಲ್ಲಿ ಶೋಧನೆಗಳು ಉಂಟು, ಲೋಕದಲ್ಲಿ ಕಷ್ಟಗಳು ಉಂಟು, ಕಣ್ಣೀರಿನ ಸ್ಥಿತಿಗತಿಗಳು ಉಂಟು, ನಿರಾಶೆಗಳು ಉಂಟು ಕರ್ತನೆ, ಅನೇಕ ರೀತಿಯ ಅಡೆತಡೆಗಳು ಉಂಟು ಸ್ವಾಮಿ. ಆದ್ರೆ ಅವೆಲ್ಲವುಗಳ ಮಧ್ಯದಲ್ಲಿ ಯೆಹೋವನು ನಮಗಿದ್ದಿದ್ಯಾದ್ರೆ ನಮ್ಮನ್ನು ಎದುರಿಸುವವರು ಯಾರು? ಯೆಹೋವನು ನಮ್ಮ ಸಂಗಡ ಇದ್ದಿದ್ಯಾದ್ರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ಈ ಲೋಕ ನಮ್ಮನ್ನು ತ್ಯಜಿಸಿದರು ಸ್ವಾಮಿ. ಲೋಕದ ಸ್ಥಿತಿಗತಿಗಳು ಕೆಟ್ಟು ಹೋದಾಗ್ಲೂ ನೀನು ನಮ್ಮನ್ನು ತ್ಯಜಿಸುವುದಿಲ್ಲ, ನೀನು ನಮ್ಮನ್ನು ಬಿಡುವುದಿಲ್ಲ ಸ್ವಾಮಿ. ನೀನು ಯುಗದ ಸಮಾಪ್ತಿಯವರೆಗೆ ನಮ್ಮ ಸಂಗಡ ಇರುವಿ ಎಂಬ ನಿನ್ನ ವಾಗ್ದಾನಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ಈ ದಿನವನ್ನು ಆಶೀರ್ವಾದ ಮಾಡು. ಯಾರ್ಯಾರು ನಿನ್ನ ಜೀವವುಳ್ಳ ವಾಕ್ಯವನ್ನು ಕೇಳುತ್ತಾರೋ ಬರೀ ಕೇಳುವವರಾಗದಂತೆ ಹೃದಯ ಮನಸ್ಸಿನಲ್ಲಿ ಗ್ರಹಿಸಿಕೊಳ್ಳಲಿ ಕರ್ತನೆ. ನಿನ್ನ ವಾಕ್ಯವು ಬಲವಾಗಿ ಅನೇಕರ ಹೃದಯಗಳಲ್ಲಿ ಬೇರೂರ್ಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ವಾಕ್ಯಗಳು ಅನೇಕರ ಜೀವಿತವನ್ನು ಬದಲಾಯಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ವಾಕ್ಯಗಳು ಅನೇಕರ ಮನಸ್ಸು ವಿಚಾರಗಳನ್ನು ಬದಲಾಯಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪರಲೋಕ ರಾಜ್ಯವು ಸಮೀಪಿಸಿದೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ನೀನು ಹೇಳಿದೆ ಸ್ವಾಮಿ. ತಿರುಗಿ ಆ ಸಂದೇಶವನ್ನು ತಂದಿದ್ದೇನೆ. ನನ್ನ ಜೊತೆಯಲ್ಲಿ, ನನ್ನ ಮೂಲಕವಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡು. ಈ ಆರಾಧನೆಗೆ ಕರ್ತನಾಗು. ಘನ ಮಾನ ಮಹಿಮೆ ನಿನಗಾಗಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೆನ್. ಈ ದಿವಸ ಬೆಳಿಗ್ಗೆ ನಾನು ಕೊಟ್ಟಂತ ಒಂದು ಶೀರ್ಷಕ ಈ ರೀತಿಯಲ್ಲಿ ಉಂಟು, ನಿಜವಾದ ಪಶ್ಚಾತ್ತಾಪ, ಟ್ರೂ ರಿಪೆಂಟೆನ್ಸ್ ಎಂಬುದಾಗಿ ಒಂದು ಟೈಟಲ್ ನಾನು ನಿಮ್ಮ ಮುಂದೆ ತರಲಿಕ್ಕಿದ್ದೇನೆ. ಯಾಕೆ ಈ ಪಶ್ಚಾತ್ತಾಪದ ವಿಷಯದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ? ವಾಟ್ ಈಸ್ ರಿಪೆಂಟೆನ್ಸ್? ಪಶ್ಚಾತ್ತಾಪ ಕ್ಯಾ ಹೈ? ಏಕ್ ಸಚ್ಚಿ ಪಶ್ಚಾತ್ತಾಪ ಕ್ಯಾ ಹೈ? ಯಾವುದು ಅಥವಾ ಏನು ಈ ಒಂದು ನಿಜವಾದ ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ ಇದರ ಅರ್ಥ ಏನು ಎಂಬುದಾಗಿ ಹೇಳುವಾಗ, ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ ನಾವು ಮಾಡಿರುವಂತ ತಪ್ಪಿನಿಂದ ನಾವು मनस्सನ್ನು ತಿರುಗಿಸಿಕೊಳ್ಳುವಂಥದ್ದು. जो गलतियां, जो गुनाह हम करते हैं, वो कोई भी हो सकता है. वो परमेश्वर के विरुद्ध हो सकता है, कोई परिवार के सदस्य के विरुद्ध हो सकता है, कोई दोस्त के विरुद्ध हो सकता है. पश्चाताप एक ऐसी चीज है जो हमारे मन में इस बात का एहसास कराती है कि हमने गलती किया, हमने गुनाह किया. ನಾವುಗಳು ತಪ್ಪು ಮಾಡಿದ್ದೇವೆ, ನಮ್ಮಿಂದ ತಪ್ಪಾಗಿದೆ, ನಾವು ತಪ್ಪನ್ನು ಮಾಡಿದ್ದೇವೆ, ನಾವು ಪಾಪವನ್ನು ಮಾಡಿದ್ದೇವೆ ಎಂಬ ಒಂದು ಅರಿವು ಉಂಟಾದ ನಂತರ ನಾವು ಆ ತಪ್ಪಿನಿಂದ ಮನಸ್ಸನ್ನು ತಿರ್ಸ್ಕೊಳ್ತೀವಿ ನೋಡ್ರಿ. ಆ ಪಾಪದಿಂದ ಮನಸ್ಸನ್ನು ತಿರ್ಸ್ಕೊಂಡು ದೇವರ ಕಡೆಗೆ ತಿರ್ಕೊಳ್ತೀವಿ ನೋಡ್ರಿ. ಅದೇ ನಿಜವಾದ ಪಶ್ಚಾತ್ತಾಪ ಎಂಬುದಾಗಿ. ಬೀಯಿಂಗ್ ಸಾರಿ ಟು ಗಾಡ್ ಫಾರ್ ಯುವರ್ ಸಿನ್. ನಿನ್ನ ಮತ್ತು ನನ್ನ ಪಾಪಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡುವಂಥದ್ದು, ಕ್ಷಮಾಪಣೆ ಪಡುವಂಥದ್ದು, ಅಥವಾ ನಮ್ಮ ಪಾಪಗಳಿಂದ ಮನಸ್ಸನ್ನು ತಿರುಗಿಸಿಕೊಳ್ಳುವಂಥದ್ದು, ಪಾಪವನ್ನು ತಿರಸ್ಕರಿಸುವಂಥದ್ದು, ಅಥವಾ ಪಾಪವನ್ನು ಸಂಪೂರ್ಣವಾಗಿ ಅಸಹ್ಯ ಪಡುವಂಥದ್ದು. एक ऐसी स्थिति है जहां पर हमें रिग्रेट होता है, जहां पर हमें एहसास होता है, जहां पर हमें महसूस होता है कि हमने गलती किया है, हमसे कोई गुनाह हुआ है, और अब हमारे मनों को
परमेश्वर के तरफ मुड़ना है. ದೇವರ ರಾಜ್ಯದಲ್ಲಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದು ಆತನು ಸೇವೆಯನ್ನು ಸಲ್ಲಿಸಬೇಕಾಗಿದೆ. ಆದ್ರೆ ಆತನು ಮಾಡುವಂತ ಸೇವೆಯ ಪ್ರಾರಂಭದಲ್ಲಿ ನುಡಿದಿರುವಂತ ಮೊದಲನೇ ವಚನ ಮಾತು ಏನು ಗೊತ್ತುಂಟ? ದ ವೆರಿ बिगिनिंग ऑफ मिनिस्ट्री, यीशु मसीह के शुरुआत में ही अगर कोई वचन, कोई बात और कोई मैसेज, कोई गॉस्पेल का, सुसमाचार का प्रचार अगर खुदा प्रभु यीशु मसीह ने किया, जो मत्ती रचित सुसमाचार के 4 अध्याय के 17वें पद में देखने को मिलता है. ಯೇಸು ಸ್ವಾಮಿ ಸುವಾರ್ತೆಯನ್ನು ಸಾರುವುದಕ್ಕೆ ಪ್ರಾರಂಭ ಮಾಡಿದ. ಆತನ ಸುವಾರ್ತೆಯ ಪ್ರಾರಂಭದಲ್ಲಿ ನುಡಿದಿರುವಂತ ಮೊದಲನೇ ಮಾತು ಕೇಳಿಸ್ಕೊಳ್ರಿ, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. सुनिएगा ध्यान से, परमेश्वर का राज्य निकट है और आप सभी लोग परमेश्वर के तरफ मुड़ो. ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ದೇವರ ಕಡೆಗೆ ಮನಸ್ಸನ್ನು ತಿರುಗಿಸ್ಕೊಳ್ರಿ. ಆದ್ರಿಂದ ಅನೇಕ ಪ್ರವಾದನೆ ಗ್ರಂಥಗಳಲ್ಲಿ ದೇವರು ಏನ್ ಬಯಸ್ತಾ ಇದ್ದಾನೆ ಗೊತ್ತುಂಟ? ಮನುಷ್ಯರು ದೇವರ ಕಡೆಗೆ ತಿರುಗಿಕೊಳ್ಬೇಕು, ಜನರು ದೇವರನ್ನು ಕಂಡುಕೊಳ್ಬೇಕು, ದೇವರ ಹತ್ರ ವಾಪಸ್ ಬರಬೇಕು, ದೇವರನ್ನು ನೋಡಬೇಕು, ದೇವರನ್ನು ಕಾಣಬೇಕು, ದೇವರನ್ನು ಅನುಭವಿಸಬೇಕೆಂಬುದಾಗಿ. ನಿಮಗೆ ನೆನಪಿದ್ದಿದೆ ಆದ್ರೆ ನಾನು ನನ್ನ ಇಡೀ ಈ ಒಂದು ಲಾಕ್ ಡೌನ್ ನ ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿರುವಂತ ಒಂದು ಪ್ರಸಂಗ ಏನಾಗಿತ್ತು ಗೊತ್ತುಂಟ? ಇದೇ ಒಂದು ಪಶ್ಚಾತ್ತಾಪದ ವಿಷಯದಲ್ಲಿ ದೇವರು ಏನ್ ಬಯಸ್ತಾ ಇದ್ದಾನೆ ಈ ದಿವಸಗಳಲ್ಲಿ ಜನರಿಂದ ಎಂಬುದಾಗಿ ಹೇಳುವಾಗ, निनिवे पట్టಣದ विषय ನಾನು ತಿಳಿಸಿಕೊಟ್ಟಿದ್ದೆ. मुझे याद आ रहा है कि जब मैं निनिवे शहर के बारे में मैं बता रहा था, जब 40 दिन जब योना जाकर निनिवे प्रांत में प्रचार कर रहा था, he was speaking only about repentance. ಆತನು ಪಶ್ಚಾತ್ತಾಪದ ವಿಷಯದಲ್ಲಿ ಮಾತನಾಡುತ್ತಿದ್ದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ದಿವಸ ದೇವರು ಅನೇಕರು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಆತನು ಬಯಸುವಾಗ, ಆತನು ನಿಜವಾದಂತ ಒಂದು ಪಶ್ಚಾತ್ತಾಪವನ್ನು ನಮ್ಮಿಂದ ಬಯಸುವಂತವನಾಗಿದ್ದಾನೆ. ನಿಜವಾಗಿ ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳುವಂಥದ್ದು, ಪಾಪಗಳನ್ನು ಅರಿಕೆ ಮಾಡಿಕೊಳ್ಳುವಂಥದ್ದು, ತಪ್ಪುಗಳಿಂದ ನಾವು ಬಿಡುಗಡೆ ಹೊಂದಿ ಪಾರಾಗಿ ದೇವರನ್ನು ಕಂಡುಕೊಳ್ಳುವಂಥದ್ದು, ಅಥವಾ ನಾವು ಅರಿಕೆ ಮಾಡಿಕೊಂಡು ನಾವು ಆತನ ಸನ್ನಿಧಿಗೆ ಬರುವಂಥದ್ದು ಎಂಬುದಾಗಿ ಇನ್ನು ಯಾವಾಗ ಜರುಗುತ್ತದೆ ಎಂಬುದಾಗಿ ಕೇಳುವಾಗ ಕೇಳಿಸ್ಕೊಳ್ರಿ, ಕವಿಯೇ पश्चाताप होता है या फिर कब ये ट्रू रिपेंटेंस आता है, कब हमारा मन परिवर्तन होता है, कब हम परमेश्वर के तरफ मुड़ते हैं? पता है, जब हमारा हृदय टूट जाता है. When you have a true heart and you have a broken heart, ನನ್ನ ಮನಸ್ಸು ಸಂಪೂರ್ಣವಾಗಿ ಮುರಿದು ಬಿಡುವಂತ ಸ್ಥಿತಿಯಲ್ಲಿರುವಾಗ, ಅಥವಾ ನೊಂದುಕೊಂಡು ಅಯ್ಯೋ ದೇವರೇ ಪಾಪಿಯಾಗಿದ್ದೇನೆ, ನನ್ನನ್ನು ಕರುಣಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೀನೋ, ಅದೇ ನನ್ನ ಪಶ್ಚಾತ್ತಾಪವಾಗಿದೆ. when you confess that you have done something wrong and you repent from it, that is a true repentance. वो सच्चा पश्चाताप है. और एक और बात अगर मैं बोलूं, it comes only when you feel you are wrong. ಯಾವಾಗ ಪಶ್ಚಾತ್ತಾಪ ಜರುಗುತ್ತದೆ ಕೇಳಿಸ್ಕೊಳ್ರಿ. ಈ ದಿವಸ ನಾನು ಏನ್ ಪ್ರಸಂಗ ಮಾಡ್ತಾ ಇದೀನೋ, ದೇವರು ಒಂದು ವೇಳೆ ಕೆಲವು ಜನ ಬರೀ ಸುಮ್ಮನೆ ನೋಡ್ಲಿಕ್ಕೆ ನೋಡ್ತಾ ಇದ್ರು, ಅಬ್ಸರ್ವ್ ಮಾಡ್ಲಿಕ್ಕೆ ನೋಡ್ತಾ ಇದ್ರು, ಕೇಳಕ್ಕೆ ನೋಡ್ತಾ ಇದ್ರು, ಗೊತ್ತಿಲ್ಲ. ಯಾಕಂದ್ರೆ ಬಹಳ ಜನರಿಗೆ ದೇವರ ವಾಕ್ಯದ ಬೆಲೆ ಇಲ್ಲ, ದೇವರ ವಾಕ್ಯದ ಅರ್ಥ ಇಲ್ಲ, ದೇವರ ವಾಕ್ಯದ ಜ್ಞಾನ ಇಲ್ಲ, ದೇವರ ವಾಕ್ಯದ ಕಡೆಗೆ ಅಭಿಮಾನ ಇಲ್ಲ, ದೇವರ ಸೇವಕರ ಪರವಾಗಿ ಅಭಿಮಾನ ಇಲ್ಲ. ಆದ್ರಿಂದ ಅನೇಕ ಜನರು ಅಲಕ್ಷ್ಯ ಭಾವದಿಂದ ಜೀವಿಸ್ತಾ ಇದ್ದೀವಿ. ನಾನು ತರುವಂತ ಪ್ರಸಂಗ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುತ್ತಿದೆಯಾದ್ರೆ ನಾವು ನಿಜವಾದಂತ ಪಶ್ಚಾತ್ತಾಪ ಮಾಡಬೇಕೆಂಬುದಾಗಿ ನಾನು ಪ್ರೇರೇಪಿಸುವಂತನಾಗಿದ್ದೇನೆ. ಯಾವಾಗ ಪಶ್ಚಾತ್ತಾಪ ಬರ್ತದೆ ಗೊತ್ತುಂಟ? ಯಾವಾಗ ನನಗೆ ಅರಿವು ಉಂಟಾಗ್ತದೋ ನಾನು ಮಾಡುವಂತದ್ದು ತಪ್ಪು. ವೆನ್ ಯು ರಿಯಲೈಸ್ ದಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್, ನೀನು ನಾನು ತಪ್ಪನ್ನು ಮಾಡ್ತಾ ಇದೆ ಎಂಬ ಒಂದು ಅರಿವು ಬರುವಾಗ ಅದೇ ನಿಜವಾದಂತ ಪಶ್ಚಾತ್ತಾಪ. ಅಂಡ್ ಇಟ್ ಕಮ್ಸ್ ಓನ್ಲಿ ವಿತ್ ಹ್ಯೂಮಿಲಿಟಿ. ಪಶ್ಚಾತ್ತಾಪ ಯಾವಾಗ ಬರ್ತದೆ ಗೊತ್ತುಂಟ? ಯಾವಾಗ ನೀನು ನಮ್ರನಾಗ್ತೀಯೋ, ಯಾವಾಗ ನೀನು ದೀನನಾಗ್ತಿದೆಯೋ, ನಾನು ಅಹಂಕಾರಿ ಆಗಿದ್ದೆ ಆದ್ರೆ, ನಾನು ಗರ್ವ ಇಟ್ಕೊಂಡಿದ್ದೆ ಆದ್ರೆ, ನನ್ನಲ್ಲಿ ಸೊಕ್ಕು ಇದ್ದಿದೆ ಆದ್ರೆ, ನನ್ನಲ್ಲಿ ಬಹಳ ದೊಡ್ಡ ಬಡಾಯಿ ಮಾಡುವಂತ ಕೊಚ್ಚಿಕೊಳ್ಳುವಂತ ಮನಸ್ಸಿದೆ ಆದ್ರೆ, ಐ ಜಸ್ಟ್ ವಾಂಟ್ ಟು ಸ್ಪೀಕ್ ದ ಟ್ರೂತ್. ಕೇಳಿಸ್ಕೊಡ್ರಿ, ನನ್ನ ಸತ್ಯದ ಮಾತುಗಳು ಅನೇಕ ಜನರಿಗೆ ನೋವಾಗ್ತದೆ. ನಿನ್ನ ಜೀವಿತದಲ್ಲಿ ಎಂದಿಗೂ ಪಶ್ಚಾತ್ತಾಪ ಉಂಟಾಗಲ್ಲ. जब तक तुम्हें इस बात का एहसास नहीं होता है कि तुमसे कुछ गलतियां हो रही है, तुम गुनाह कर रहे हो, तुम गलत के साइड में हो, आपके जिंदगी में पश्चाताप कभी नहीं होगा. क्योंकि आपका अहंकार, आपका घमंड जो है, आपका अहम भाव जो है, आपको एक दिन गिरा देगा. ನಿಜವಾದಂತ ಪಶ್ಚಾತ್ತಾಪ ಎಂಬುದಾಗಿ ಹೇಳುವಾಗ ಕೇಳಿಸ್ಕೊಡ್ರಿ, ಅನೇಕ ಸ್ಥಳಗಳಲ್ಲಿ ಕೇಳಿಸ್ಕೊಡ್ರಿ. ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 6ನೇ ವಚನ 7ನೇ ವಚನ. यशायाह नबी का किताब उसके 55वें अध्याय के 6वें वचन को मैं पढ़ूंगा. 6ನೇ ಮತ್ತು 7ನೇ ವಚನ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ,
ಆತನು ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನ ಮಾಡ್ರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ಬಿಡಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವಂತವನಾಗಿದ್ದಾನೆ. ಯಾವಾಗ ದುಷ್ಟನು ದುರ್ಮಾರ್ಗವನ್ನು ಬಿಡುತ್ತಾನೋ, ಕೆಡುಕನು ಕೆಡುಕನ ಕಲ್ಪನೆಗಳನ್ನು ಬಿಟ್ಟು ಕೊಡುತ್ತಾನೋ, ಆವಾಗಲೇ ದೇವರು ನಿಮ್ಮ ಕಡೆಗೆ ನಮ್ಮ ಕಡೆಗೆ ತಿರುಗುವಂತವನಾಗಿದ್ದಾನೆ, ಸಹಾಯ ಮಾಡುವಂತವನಾಗಿದ್ದಾನೆ, ಆಶ್ರಯವನ್ನು ಒದಗಿಸುವಂತವನಾಗಿದ್ದಾನೆ. ದುಃಖದ ಸಂಗತಿ, ಅನೇಕ ಜನರು ಈ ದಿವಸದಲ್ಲಿ ಪಶ್ಚಾತ್ತಾಪದ ಭಾವನೆಯನ್ನು ಇಟ್ಕೊಳ್ಳಲಾರದಂತೆ ಜೀವಿಸ್ತಾ ಇದ್ದೇವೆ. परमेश्वर का ज्ञान को खो चुके हैं, परमेश्वर का भय को खो चुके हैं, और परमेश्वर का ज्ञान और ये भय और ये पवित्र शास्त्र का समझ, the very understanding of God we don't have, and that is why time and again बार बार जो है हम गलतियां कर रहे हैं, गुनाह कर रहे हैं, रिपीटेडली कर रहे हैं. अब सुनिएगा ध्यान से, कुछ ऐसे घटनाएं हैं जो भी परमेश्वर के उपस्थिति में पश्चाताप किए, ಯಾರ್ಯಾರು ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಟ್ಟರು, ಯಾರ್ಯಾರು ತಮ್ಮ ಹೃದಯವನ್ನು ದೇವರ ಕಡೆಗೆ ತಿರುಗಿಸ್ಕೊಂಡ್ರು, ಯಾರ್ಯಾರು ತಮ್ಮ ಹೃದಯ ಮನಸ್ಸಿನಲ್ಲಿ ಮನ ಮುರುಗಿಕೊಂಡು ಗೋಣಿತಟ್ಟನ್ನು ಸುತ್ತಕೊಂಡು ಬೂದಿಯಲ್ಲಿ ಬಿದ್ದು ಪಶ್ಚಾತ್ತಾಪ ಪಟ್ಟು ಉಪವಾಸ ಮಾಡಿ ಕಣ್ಣೀರಿಟ್ಟು ದೇವರ ಸನ್ನಿಧಿಯಲ್ಲಿ ಮೊರೆ ಇಟ್ಟರು, ದೇವರವರ ಪ್ರಾರ್ಥನೆಯನ್ನು ಕೇಳಿದ. ಆದ್ರೆ ಯಾರ್ಯಾರು ಅಹಂಕಾರದಿಂದ, ಸೊಕ್ಕಿನಿಂದ, ಗರ್ವದಿಂದ ಜೀವಿಸಿದರೋ, ದೇವರ ದಂಡನೆ, ದೇವರ ಕೋಪ, ದೇವರ ಶ್ರಾಪ ಅವರ ಮೇಲೆ ಬಂತು ಎಂಬುದಾಗಿ ಸತ್ಯವೇದವು ಸಾಕ್ಷಿಯಾಗಿದೆ. हर कोई जो परमेश्वर की तरफ मुड़े, परमेश्वर ने उन्हें बचाया, उनकी रक्षा किया, उन्हें जिंदगी दिया, उन्हें उद्धार दिया, उनके जीवन के आयु को बढ़ाया. लेकिन जिस किसी ने भी परमेश्वर के विरुद्ध हुए, परमेश्वर का उल्लंघन किया, परमेश्वर के खिलाफ रहे, परमेश्वर के खिलाफ में किया, उन सभी लोगों को परमेश्वर ने दंड का पात्र ठहराया. अब सुनिएगा ध्यान से, ಕೇಳಿಸ್ಕೊಳ್ರಿ. ಸತ್ಯವೇದದಲ್ಲಿ ಎಷ್ಟು ಜನ, ಮೊದಲನೇ ಸಾಮುವೇಲನ ಪುಸ್ತಕದ 2ನೇ ಅಧ್ಯಾಯದಲ್ಲಿ ಕೆಲವು 2 ಹೆಸರುಗಳಿದ್ದಾವೆ. ಏನೋ ಇಬ್ಬರು ವ್ಯಕ್ತಿಗಳ ಹೆಸರನ್ನು ನಾನು ಓದ್ತೀನಿ ಅಥವಾ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಈಗಾಗಲೇ ಸತ್ಯವೇದವನ್ನು ನಾವು ಓದಿದ್ದೇವೆ. ಈ ಇಬ್ಬರು ವ್ಯಕ್ತಿಗಳ ಉದಾಹರಣೆ ನಿಮ್ಮ ಮಧ್ಯದಲ್ಲಿ ತರಲಿಕ್ಕಿದ್ದೇನೆ. एंड द सेकंड पोर्शन या फिर सेकंड पॉइंट जो है, जो एक लड़के के बारे में मैं बताऊंगा, जो ಎಲಾಬ್ರೇಟ್ ಕरूंगा, ನಾನು ತಿಳಿಸ್ತೀನಿ. ಆದ್ರೆ ಇಬ್ಬರು ವ್ಯಕ್ತಿಗಳು, ಕೇಳಿಸ್ಕೊಡ್ರಿ, ಈ ಇಬ್ಬರು ವ್ಯಕ್ತಿಗಳ ಹೆಸರು ಏನಾಗಿತ್ತು ಎಂಬುದಾಗಿ ಹೇಳುವಾಗ, when we listen to the story of Samuel, ಸಮುವೇಲನ ಘಟನೆ, ಸಮುವೇಲನ ಪುಸ್ತಕ ಓದ್ತೀವಿ ಎಂಬುದಾಗಿ ಹೇಳುವಾಗ, ಸಮುವೇಲನು ಯಾರಾಗಿದ್ರು? ಹನ್ನಳ ಮಗನಾಗಿದ್ದ, ಎಲ್ಕಾನನ ಮಗನಾಗಿದ್ದ. ಹನ್ನಳಿಗೆ ಮಕ್ಕಳಾಗಿರ್ಲಿಲ್ಲ. ಆದ್ರೆ ಇವರು ತಂದೆ ತಾಯಿಗಳು ಏಲಿ ಎಂಬ ಪ್ರವಾದಿಯ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ, ಕಣ್ಣೀರಿಡುವಾಗ ದೇವರವರ ಮೊರೆಯನ್ನು ಲಾಲಿಸ್ತಾನೆ. ಇಷ್ಟೇ ನಮ್ಗೆ ಗೊತ್ತು ಬಹಳ ಜನರಿಗೆ. ಆದ್ರೆ ಕೇಳಿಸ್ಕೊಳ್ರಿ, ಏಲಿ ಎಂಬ ಒಂದು ಪ್ರವಾದಿಗೆ, ಏಲಿ ಎಂಬ ದೇವರ ಸೇವಕನಿಗೆ 2ನೇ ಅಧ್ಯಾಯ 1ನೇ ಸಮುವೇಲ, जो भविष्यद्वक्ता है या फिर जो प्रभु का दास है, जो याजक वर्ग में है, जो हन्ना के प्रार्थना को परमेश्वर की उपस्थिति में ले गया, हन्ना को भेंट स्वरूप संतान को प्रदान करवाया. अब ये एली जो है अभिषेकित दास है. अब इस एली दास के 2 बेटे हैं. ಏಲಿಗೆ ಎಲಿಯಾನು ಅಲ್ಲ, ಎಲೈಜನು ಅಲ್ಲ, ಏಲಿ ಎಂಬ ಹೆಸರುಂಟು. ಸತ್ಯವೇದವನ್ನು ಓದಿ ಗೊತ್ತು ಮಾಡ್ಕೊಳ್ರಿ. ಏಲಿಗೆ ಇಬ್ಬರು ಮಕ್ಕಳಿದ್ರು. ಆ ಮಕ್ಕಳ ಹೆಸರು ಹೋಫ್ನಿ ಅಂಡ್ ಫಿನೆಹಾಸ್. ಹೋಫ್ನಿ ಅಂಡ್ ಫಿನೆಹಾಸ್ ಎಂಬುದಾಗಿ ಇಬ್ಬರು ಮಕ್ಕಳು. ಯಾಜಕನ ಮಕ್ಕಳು, ಯಾಜಕನ ವರ್ಗದಲ್ಲಿದ್ದಾರೆ, ಯಾಜಕನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಉತ್ತಮ ಸ್ಥಾನದಲ್ಲಿದ್ದಾರೆ, ಅವರು ಉತ್ತಮ ಯೋಗ್ಯವಾದಂತ ಸ್ಥಿತಿಯಲ್ಲಿದ್ದಾರೆ. ಆದ್ರೆ ಕೇಳಿಸ್ಕೊಡ್ರಿ, ಸತ್ಯವೇದವು ಅವರ ವಿಷಯದಲ್ಲಿ ಏನೋ ನುಡಿತಾ ಇದೆ. बाइबल जो है इन दोनों जवानों के विषय में कुछ कह रहा है, कुछ बोल रहा है. द वेरी फर्स्ट वर्ड, ಮೊದಲನೇ ಮಾತು 12ನೇ ವಚನ 2ನೇ ಅಧ್ಯಾಯ, ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ರು. ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ರು. दुष्टर ಎಂಬುದಾಗಿ ಹೇಳುವಾಗ ಏನೋ, मुझे ये शब्द में बोलने के लिए झिझक नहीं करूंगा, क्योंकि बाइबल में लिखा है, उसे पढ़िएगा हिंदी बाइबल में. एली के जो पुत्र थे ना, वो लुच्चे थे. अब जो ये वर्ड लुच्चे का इस्तेमाल किया जा रहा है, तो सोचिएगा कितने हद तक वो गिर के परमेश्वर के विरुद्ध में, परमेश्वर के कामों के विरुद्ध में, परमेश्वर के पवित्र उपस्थिति में, परमेश्वर के भवन के इर्द गिर्द में
कैसे घिनौना हरकत करते थे, कैसे घिनौना पाप वो करते थे। इतने बड़े याजक धर्म में, याजक के स्थान में होने के बावजूद भी, इतने बड़े उत्तम दर्जे में होने के बावजूद भी, इतने बड़े प्रभु के दास के बेटे होने के बावजूद भी, जब इनके विषय में आता है, इनकी सोच अलग थी, इनकी विचारधाराएं अलग थी, इनका चाल चलन अलग था, इनका स्वभाव अलग था, इनका ढील डोल अलग था, इनकी हरकतें अलग थी। इवन दो दे वर कॉल्ड इन अ सोसाइटी, समाज में एक अच्छा नाम उनका था, लेकिन उनके काम जो है बहुत ही गंदे थे, बहुत ही दुष्ट थे, बहुत ही लुचपन में गिर के वो गंदे हरकतों को करते थे। अब सुनिएगा, इनके बारे में ज्यादा वर्णन नहीं किया गया। दूसरे अध्याय के 12वें पद से अगर आप लोग देख लो, 2ನೇ ಅಧ್ಯಾಯದ 12ನೇ ವಚನದಿಂದ ನೋಡ್ರಿ, 22ನೇ ವಚನದಲ್ಲಿ ನೋಡ್ರಿ, 4ನೇ ಅಧ್ಯಾಯದಲ್ಲಿ ನೀವು 12ನೇ ವಚನದ ನಂತರ 17ನೇ ವಚನಕ್ಕೆ ಬರುವಾಗ ಅವರ ಅಂತ್ಯವು ತಿಳಿಸಲ್ಪಡುವಂತದ್ದಾಗಿದೆ। वेरी फ्यू सेलेक्टेड वर्ड्स आर देयर। ध्यान से सुनिएगा, आज तक जिंदगी में किसी ने होफनी फिनेहास का नाम नहीं सुना है तो अपने जहन में रख लो कि ये कौन थे, इन्होंने क्या किया और इनके जिंदगी में क्या हुआ। ಇವರು ಏನ್ ಮಾಡಿದ್ರೆ ಎಂಬುದಾಗಿ ಕೇಳುವಾಗ ಕೇಳಿಸ್ಕೊಳ್ರಿ, ಯಾಜಕನು ಸಲ್ಲಿಸುವಂತ ಯಜ್ಞದ ಮಾಂಸವು ಬೇಯುತ್ತಿರುವಾಗಲೇ ಯಜ್ಞವನ್ನು ಅರ್ಪಿಸುವಂತ ನೈವೇದ್ಯವನ್ನು ಇವ್ರು ಏನ್ ಮಾಡ್ತಿದ್ರು ಗೊತ್ತುಂಟ, ಯವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಯೆಹೋವನ ದೃಷ್ಟಿಯಲ್ಲಿ ಅಧಿಕವಾಯಿತು। ये दोनों जवान जो उत्तम स्थान में रहने के बावजूद भी, जो भेंट, जो ऑफरिंग, जो वेदी के ऊपर जो मांस का टुकड़ा या फिर परमेश्वर के लिए जो भेंट सौंपा गया था, उसे जाकर उससे वो लोग छीनते थे, उसे जाकर वो लोग लेते थे। ಕೇಳಿಸ್ಕೊಡ್ರಿ, ಇನ್ ಅದರ್ ವರ್ಡ್ ಸಿಂಪಲ್ ಆಗಿ ಹೇಳ್ತಾ ಇದೀನಿ, ಇದು ವಚನ ಓದ್ಬೇಕು, ಅದಕ್ಕಾಗಿ ನಿಮ್ಗೆ ಅರ್ಥ ಆಗ್ತದೆ। ಯಜ್ಞ ಮಾಂಸವು ಬೇಯುತ್ತಿರುವಾಗಲೇ ಯಾಜಕನ ಆಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸವು ಬೇಯುತ್ತಿರುವಾಗಲೇ ಕೊಬ್ಬರಿಗೆಲ್ಲಿಗಾಗಲಿ, ಬಾಂಡದಲ್ಲೇ ಆಗಲಿ, ತಪ್ಪಲೆಯಲ್ಲೇ ಆಗಲಿ, ಗಡಿಗೆಯಲ್ಲೇ ಆಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನು ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು। ಶಿಲೋವಿಗೆ ಬರುವ ಇಸ್ರಾಯೇಲರೆಲ್ಲರೂ ಹೀಗೆ ಮಾಡ್ತಾ ಇದ್ರು। ಇದಲ್ಲದೆ ಯಾಜಕನ ಆಳು ಕೊಬ್ಬನ್ನು ಹೋಮ ಮಾಡೋದಕ್ಕಿಂತ ಮುಂಚೆಯೇ ಬಂದು ಯಜ್ಞವನ್ನು ಅರ್ಪಿಸುವನಿಗೆ ಯಾಜಕನಿಗೋಸ್ಕರ ಕರಿಯತಕ್ಕ ಮಾಂಸವನ್ನು ಕೊಡು, ನೀನು ಬೇಯಿಸಿದ ಮಾಂಸವನ್ನು ಅವನು ತೆಗೆದುಕೊಳ್ಳೋದಿಲ್ಲ, ಅವನು ಹಸಿ ಮಾಂಸವೇ ಬೇಕು ಅನ್ನುವನು। ಆದ್ರೆ ಅರ್ಪಿಸುವವನು ಏನ್ ಹೇಳ್ತಿದ್ದಾನೆ ಗೊತ್ತುಂಟ, ಮೊದಲು ಕೊಬ್ಬನ್ನು ಹೋಮ ಮಾಡಲಿ, ಆನಂತರ ನಿನಗೆ ಬೇಕಾದನ್ನು ತೆಗೆದುಕೊಂಡು ಹೇಳುವಾಗ ಈಗಲೇ ಕೊಡ್ಬೇಕು, ಇವಾಗಲೇ ಕೊಡ್ಬೇಕು ಎಂದು ಹೇಳಿ ಒತ್ತಾಯ ಮಾಡಿದ್ರಿಂದ, ಬಲಾತ್ಕಾರದಿಂದ ತೆಗೆದುಕೊಳ್ಳುವೆನು ಎಂದಾಗ ಈ ಪಾಪ ದೇವರ ದೃಷ್ಟಿಯಲ್ಲಿ ಅಧಿಕವಾಯಿತು। मैं परमेश्वर के पवित्र आत्मा की अगुवाई में ये वचन को आप तक पहुंचा रहा हूं, सुनिएगा ध्यान से। उन दिनों में भेंट चढ़ाया जाता था, भेड़ बकरी को चढ़ाया जाता था, और उस भेड़ बकरी को जब चढ़ाया जाता था उसका मांस जो है वो है ना, जैसा हम लोग घर में खाना किचन में जब एक मटन को पकाते हैं ना, चम्मच डाल के हिलाते हैं, हम लोग घुमाते रहते हैं ताकि वो अच्छे से पके, अच्छे से वो रोस्ट हो जाए, फिर पक जाए। अब सुनिएगा ध्यान से, वो ऑफरिंग, वो भेंट भी, वो भोजन पकना, और वो भोजन पकते समय जो धूप निकल के परमेश्वर की तरफ या फिर आकाश की तरफ उठता है ना, उसकी भी स्पेशलिटी या फिर उसका जो योग्यता परमेश्वर के दृष्टि में बहुत अनमोल था। हो सकता है कि उस भेंट में से कुछ चीजें खाया जाता था, निकाला जाता था, लेकिन उसके लिए इंतजार करना पड़ता था, उसके लिए सब्र का फल या फिर दे हैड टू वेट, बट उसका इंतजार वो नहीं करते थे। अब ये दोनों जवान जो है सबसे बड़ा ಘಿನೋನಾ ಪಾಪ, ಬಹಳ ಹೊಲಸಾಗಿರುವಂತ, ಬಹಳ ಅಯೋಗ್ಯವಾಗಿರುವಂತ, ಬಹಳ ಕೆಟ್ಟ ಪಾಪ ಮಾಡಿರುವಂತದ್ದು ಏನು ಗೊತ್ತುಂಟ, ದೇವರಿಗೆ ಸಮರ್ಪಿಸಿರುವಂತ ಕಾಣಿಕೆ, ದೇವರ ಸನ್ನಿಧಿಯಲ್ಲಿ ಕೊಟ್ಟಂತ ನೈವೇದ್ಯ, ದೇವರ ಸನ್ನಿಧಿಯಲ್ಲಿ ಅರ್ಪಿಸಿರುವಂತ ಯಜ್ಞದಲ್ಲಿ ಹೋಗಿ ಕೈ ಹಾಕಿ ತೆಗೆದುಕೊಳ್ತಿದ್ರು। ಇವನ್ ಯಾವ ಕೆಲಸ ಮಾಡ್ತಿದ್ದ ನೋಡ್ರಿ, ಅವನೇನ್ ಹೇಳ್ತಿದ್ದ ಗೊತ್ತುಂಟ, बोलता था कि भाई अभी मत ले, अभी मत छू, उसे पकने दे, और वो मांस, वो जो भी चर्बी है अच्छे से पकने दे, पकने के बाद तुझे जो चाहिए ले। लेकिन इन दोनों का बोलते ना, उनकी जो अधिकार से वो लोग मांग रहे थे, पूछ रहे थे, हमें अभी दे, पकते पकते इट्स अ शेमफुल थिंग। मैं आपको एक्सप्लेन करूंगा ये कैसे होता है। पता है, कोई पुरुष लोग, मर्द लोग हो गए, देखो बीवी अगर किचन में खाना बनाती रहेगी तो मटन पकाए के नहीं देखने के लिए ना, पकते समय में बीच में चम्मच में से मटन निकाल के मुंह में खाते हैं, और मुंह में खाते देखते हैं कि बीवी को बताते कि पकाए कि नहीं पकाए, अगर नहीं पकाए तो इसे और पकने दो। ट्राई टू अंडरस्टैंड, अपने जहन में, दिमाग में डाल लो
कि खाने के लिए जैसा लालचपन रखते हैं ना, वैसे ये दोनों जवान जो है परमेश्वर को दिया हुआ भेंट, परमेश्वर को समर्पित किया हुआ यज्ञ, परमेश्वर के सन्मुख में जो चढ़ाया गया भेंट जो परमेश्वर की तरफ पहुंचना है, परमेश्वर को पहुंचने से पहले ये दोनों उसमें हाथ डाल देते थे, ये दोनों छीनने की कोशिश करते थे। अब इनका आगे वचन में लिखा गया है, जब काम करने वाला जो व्यक्ति पका रहा है, फिर जो वेदी को परमेश्वर को जो भेंट चढ़ा रहा है उसके पास में जाकर फोर्स करते थे कि तू अभी दे, ಇವಾಗ ನೀನು ಕೊಡು, ನೀನು ಕೊಡ್ಲಿಲ್ಲ ಅಂದ್ರೆ ನಾವು ಬಲಾತ್ಕಾರದಿಂದ ತೆಗೆದುಕೊಳ್ತೀವಿ ಎಂಬುದಾಗಿ. ಆರ್ ಯು ಲಿಸ್ನಿಂಗ್? ಇವಾಗಲೇ ಕೊಡು. एंड ये जो पाप है ना, परमेश्वर के उपस्थिति में दिया हुआ, परमेश्वर के उपस्थिति में चढ़ाया हुआ भेंट को ये दोनों जब जवान छीनने लगे ना, ये पाप बहुत ही दुष्ट, बहुत ही लुचपन, बहुत ही गंदगी से भरा हुआ पाप था, जिसे परमेश्वर ने बिल्कुल पसंद नहीं किया. एंड द सेकंड सिन, लिसन टू मी वेरी केयरफुली, ये तो घिनौना पाप उन्होंने किया, लेकिन इन्होंने जो दूसरा पाप किया, ಇವರು ಮಾಡಿರುವಂತ ಎರಡನೇ ಪಾಪ ಏನು ಗೊತ್ತುಂಟಾ? ದೇವ ದರ್ಶನದ ಗುಡಾರದ ಬಾಗಿಲಿನಲ್ಲಿ ಸೇವೆ ಮಾಡುವ ಸ್ತ್ರೀಯರೊಡನೆ संगमिಸುತ್ತಿದ್ರು. परमेश्वर के मंदिर के इर्द गिर्द में रहने वाले जो स्त्रियां जो सेवा करती थी ना, दासियां जो थी ना, उन दासियों के साथ में रहकर उनके पास में जाकर उनका बलात्कार करते थे. और आज इतना गंदा पाप जो है कितना हद तक हमारे समाज में गिरा है मैं नहीं जानता. ऐसे लोगों के लाइफ में कभी पश्चाताप नहीं रहेगा. आपने एक पति बनाया, दो पति बनाया, एक पुरुष आपके इर्द गिर्द में, दो पुरुष है, दो स्त्री है. आई डोंट वांट टू से एनीथिंग, बट दिस वाज द सिन ऑफ होफ्नी एंड फिनेहास. ನೀನ್ ನಾನು ಎಂತ ಪಾಪಗಳನ್ನು ಮಾಡ್ತೀವಿ, ಎಷ್ಟು ಹೊಲಸ ಸ್ಥಿತಿಗೆ ಬಿದ್ದಿದ್ದೀವೋ ಅದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಆದ್ರೆ ಹೋಫ್ನಿ ಫಿನೆಹಾಸರು ಮಾಡಿರುವಂತ ಪಾಪ ಹೊಲಸಾಗಿತ್ತು, ಕೆಟ್ಟದಾಗಿತ್ತು. अब ध्यान से सुनिएगा, इफ यू आर लिसनिंग टू माय सरमन, मुझे पता है ये कुछ सच्चाइयां जो है बहुत सारे लोगों के मन को चुभता है, और मेरा वचन नहीं है, ये जीवित वचन है, प्रभु का वचन है, ये चुभना जरूरी है क्योंकि वचन दोधारी तलवार के समान है. अब सुनिएगा ध्यान से, ये वचन जो पिता बेटों को समझा रहा है, जो पिता बेटों को बता रहा है कि तुम परमेश्वर के परमेश्वर के प्रति गलत कर रहे हो, गुनाह कर रहे हो. अब ये पिता उन्हें एक बात कहता है, ತಂದೆ ಮಕ್ಕಳಿಗೆ ಏನು ಹೇಳ್ತಾನೆ, ನನ್ನ ಮಕ್ಕಳೇ, 24ನೇ ವಚನ, ಹೀಗೆ ಮಾಡಬಾರ್ದು, ನೀವು ಯೆಹೋವನ ಜನರನ್ನು दुर्मार्गಕ್ಕೆ ಎಳೆಯುವವರಾಗಿದ್ದೀರಿ. सभी लोग ध्यान से सुनिएगा, अगर मैं पाप कर रहा हूं ना, तो मेरा पाप का हिसाब तो मुझे देना ही है, लेकिन मेरे साथ में मैं 4 लोगों को लेकर पाप करवा रहा हूं, मेरे साथ में लेकर झुंड को लेकर पाप कर रहा हूं, और यहां तक कि मैं इतना बुरी और होपलेस स्थिति में गिर चुका हूं कि मैं दूसरों को भी पाप करने के लिए प्रेरित करा रहा हूं. ನಾನು ಇನ್ನೊಬ್ಬರಿಗೆ ಪಾಪ ಮಾಡ್ರಿ ಅಂತ ಹೇಳಿ ಪ್ರೇರೇಪಿಸ್ತಾ ಇದ್ದೀನಿ, ತಪ್ಪು ಮಾಡ್ರಿ ಎಂಬುದಾಗಿ ಪ್ರೇರೇಪಿಸ್ತಾ ಇದ್ದೀನಿ, ಕೆಟ್ಟದನ್ನು ಮಾಡ್ರಿ ಅಂತ ಪ್ರೇರೇಪಿಸ್ತಾ ಇದ್ದೀನಿ. ಯಾಕೆ ಗೊತ್ತುಂಟಾ? ದೇವರ ಜ್ಞಾನ ನಮ್ಗಿಲ್ಲ, ದೇವರ ಭಯ ನಮ್ಗಿಲ್ಲ, ದೇವರ ವಿಷಯದಲ್ಲಿ ವಿಚಾರಗಳು ಸರಿಯಾಗಿಲ್ಲ, ಪವಿತ್ರವಾಗಿಲ್ಲ, ಹೊಲಸಾಗಿದ್ದೀವ್ರಿ ನಾವು. ವಿ ಹ್ಯಾವ್ ಬಿಕಮ್ ಸೋ ಡರ್ಟಿ इन आवर माइंड. एंड व्हेन दे हैव कमिटेड दिस सिन, जब ये दोनों जवानों ने इतना घिनौना पाप किया, अब पिता जो है एक वचन बोलता है, सुनिएगा वो वचन आज मैं आप तक, हर मेथडिस्ट लोगों तक, हर मेरे कलीसिया के लोगों तक मैं पहुंचाना चाहूंगा. ನೀವು ಮಾಡುವಂತ ಪಾಪ ಕೇಳಿಸ್ಕೊಳ್ರಿ, ಒಳ್ಳೇದಲ್ಲ. ಮನುಷ್ಯನು ಮನುಷ್ಯನಿಗೆ ಅಪರಾಧ ಮಾಡಿದ್ರೆ ದೇವರು ಮಧ್ಯಸ್ಥಿಕೆಯನ್ನು ವಹಿಸುವನು, ಮನುಷ್ಯನು ಯೆಹೋವನಿಗೆ ಅಪರಾಧ ಮಾಡಿದರೆ ವಹಿಸುವವರು ಯಾರು ಎಂದು ಎಚ್ಚರಿಸಿದ್ರು, ಅವರು ತಮ್ಮ ತಂದೆಯ ಮಾತಿಗೆ ಕಿವಿಗೊಡ್ಲಿಲ್ಲ. I speak the word, I speak the Bible, मैं पवित्र शास्त्र में से पढ़ रहा हूं. अगर इंसान इंसान के प्रति गुनाह करेगा ना, तो परमेश्वर आकर इंटरसीड करेगा, मध्यस्थ को निभाएगा. अगर इंसान परमेश्वर के खिलाफ अगर पाप करना शुरुआत करेगा, कौन आएगा बचाने? यार ಬರ್ತಾರ್ರಿ ಕಾಪಾಡ್ಲಿಕ್ಕೆ? ಯಾರು ಬರ್ತಾರೆ ಉಳಿಸ್ಲಿಕ್ಕೆ? ನಮ್ಮ ಪಾಪಗಳು ದೇವರ ದೃಷ್ಟಿಯಲ್ಲಿ ಎಷ್ಟು ಅಸಹ್ಯವಾಗಿದೆ ಗೊತ್ತುಂಟಾ? ದೇವರಲ್ಲಿ ಸಮರ್ಪಿಸಿದ್ದನ್ನು, ದೇವರಿಗೆ ಕೊಟ್ಟದ್ದನ್ನು, ದೇವರಿಗೆ ಸಲ್ಲಿಸುವುದನ್ನು ನಾವು ಎಳ್ಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ದಿದೆ. ಆದ್ರೆ ಇದು ದೇವರ ದೃಷ್ಟಿಯಲ್ಲಿ ಬಹಳ ಅಯೋಗ್ಯವಾದಂತ, ಹೊಲಸಾದಂತ, ದುಷ್ಟತನಕ್ಕೆ ಬಿದ್ದಂತ ಒಂದು ಪಾಪವಾಗಿದೆ.
आई विल नॉट पास द जजमेंट, मैं उसका न्याय नहीं करूंगा, मैं उसका हिसाब नहीं लूंगा, परमेश्वर हिसाब लेगा। अब सुनिएगा ध्यान से, जो पिता जिसे आशीष देकर जिसकी जिंदगी में संतान का प्राप्ति होता है, उस पिता के बच्चों को भी परमेश्वर ने छोड़ा नहीं, क्योंकि उन्होंने उसके पिता की बात को नहीं सुना। आज बहुत सारे प्रभु के दास लोग पिता के समान होकर कितने लोगों को बोलते हैं, कितने लोगों को समझाते हैं, कितने लोगों को सिखाते हैं, इनकी तरह बन चुके हैं बहुत सारे लोग, होफनी एंड फिनेहास। अब सुनिएगा इनका अंत क्या हुआ पता है? चैप्टर 4 ಕೇಳಿಸ್ಕೊಡ್ರಿ, ಇವರ पापದ परिणाम ಹೇಗಾಯಿತು ಗೊತ್ತುಂಟಾ? वर्स 34 234 में लिखा है और 4:17 में ಎಂಡ್ होता है। ಒಬ್ಬ ಸೇವಕನು ಬಂದು ಏಲಿಗೆ ಹೇಳ್ತಾನೆ ಗೊತ್ತುಂಟಾ, ನಿನ್ನ ಮಕ್ಕಳಾದ ಹೋಫ್ನಿ ಫಿನೆಹಾಸರು ಒಂದೇ ದಿವಸದಲ್ಲಿ ಸಾಯುವುದೇ ಗುರುತಾಗಿರುವುದೆಂಬುದಾಗಿ ಹೇಳುವಂತವನಾಗಿದ್ದಾನೆ। द पेनल्टी इज बिकॉज दे डिड नॉट फियर गॉड, परमेश्वर का भय नहीं माने, परमेश्वर के संग नहीं चले, परमेश्वर का आदर नहीं किए, परमेश्वर के प्रति चढ़ाए हुए भेंट के प्रति उन्होंने डिसरेस्पेक्ट किया, डिसऑनर किया, उसे छीनने की कोशिश किया, और परमेश्वर की वाणी निकली, एक ही दिन तेरे 2 संतान मर जाएंगे। ये एक चिन्ह जो है वो दास ने एली को आकर दिया। और 4थे अध्याय में अगर आप लोग देखेंगे, जब फिलिस्ती लोग इजराइल के ऊपर आक्रमण किए थे और इजराइल के पीछे गिरे थे, उसी दिन में बहुत सारे इजरायलों को मार गिरा दिया गया। और जब बहुत सारे इजरायलों को मार गिरा दिया गया, उनमें से होफनी फिनेहास को उसी दिन जो है वो फिलिस्ती लोगों ने मार गिराया और एक वाचा बन गई। सुनेगा, ಒಂದು ಒಡಂಬಡಿಕೆ ಕಟ್ಕೊಂಡ, ಅದು ಏನು ಒಡಂಬಡಿಕೆ ಗೊತ್ತುಂಟಾ? ಇಂದಿನಿಂದ ನಿನ್ನ ಮನೆತನದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಇಡೀ ವಂಶದಲ್ಲಿ ಯಾರು ಕೂಡ ಮುಪ್ಪಿನ ವಯಸ್ಸಿಗೆ ಮುಟ್ಟುವುದಿಲ್ಲ। Did you listen to the wrath of God? परमेश्वर के प्रकोप को सुना आपने कि तेरे बच्चों ने ये गुनाह, ये पाप करने के वजह से तेरे जिंदगी के, तेरे बच्चों के पीढ़ी से पीढ़ी तक जो है, तेरे घर में कोई भी बुढ़ापे तक नहीं पहुंचेंगे, बुढ़ापे की जिंदगी को नहीं देखेंगे, क्योंकि उनकी जिंदगी को बीच जर्नी में परमेश्वर खत्म कर देगा। एंड इट हैपेंड, होफनी फिनेहास मर गए, एली का भी अंत हो गया। सुनेगा, उसका अंत तो इतना बुरा हुआ कि जैसा वो पीछे गिरा तो उसका गर्दन कट गया और मर गया। और फिनेहास की पत्नी थी करके वचन में लिखा गया। ಫಿನೆಹಾಸನಿಗೆ ಹೆಂಡತಿ ಇದ್ದಳು ಅಂತ ವಾಕ್ಯದಲ್ಲಿ ಬರೆದಿದೆ, ಅವಳು ಗರ್ಭಿಣಿ ಇದ್ದಳು, ಮಗುವನ್ನು ಹೇರ್ಲಿಕ್ಕಿದ್ದಳು। ಮಗುವನ್ನು ಹೇರುವಾಗ ಜನ ಬಂದು ಸುದ್ದಿ ಕೊಡ್ತಾರ, ಪರವಾಗಿಲ್ಲ, ನಿನ್ನ ಗಂಡ ಸತ್ತ, ನಿನ್ನ ಮೈದ್ನ ಸತ್ತ, ನಿನ್ನ ಮಾವ ಸತ್ತ, ಅದ್ರ ದೇವ್ರಿಗೊಂದು ಮಗು ಕೊಟ್ಟಾನ ಅಂತ ತಿಳ್ಕೊಂಡು ಏನೋ ಒಂದು ಇಕಾಬೋದ್ ಅಂತ ಹೆಸರು ಕೊಟ್ಬಿಟ್ಳು। ಆದ್ರೆ ಕೇಳಿಸ್ಕೊಳ್ರಿ, ಆ ಮಗುವನ್ನು ಹೇರೋದ್ರ ಜೊತೆಯಲ್ಲಿ ಆ ಕೂಸಿಗೆ ಹೆಸರಿಡುವಾಗಲೇ ಆಕೆ ಕೂಡ ತನ್ನ ಒಂದು ಪ್ರಾಣವನ್ನು ಬಿಟ್ಟುಕೊಟ್ಟಳು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ। ಅದನ್ನ ಕೇಳಿಸ್ಕೊಳ್ರಿ, ಅದಕ್ಕಿಂತ ಮಿಗಿಲಾಗ ಒಂದು ವಚನ ಹೇಳಿದ್ದಾಳೆ। ಆ ವಚನ ನುಡಿದುದೇನು ಗೊತ್ತುಂಟ? ಯಾಕೆ ಇಕಾಬೋದ್ ಅಂತ ಹೆಸರು ಕೊಟ್ಟಳು? ವೈ ಶಿ ನೇಮ್ಡ್ ಹಿಮ್ ದಿಸ್ ಪರ್ಟಿಕ್ಯುಲರ್ ನೇಮ್ ದಿಯಾ ಗಯಾ? ದೇವರ ಮಂಜೂಷವು ಶತ್ರುವಶವಾದದರಿಂದಲೇ ಇಸ್ರಾಯೇಲರ ಮಹಿಮೆಯು ಹೋಯಿತೆಂದು ಎಂಬುದಾಗಿ ನುಡಿದಳು। ದೇವರ ಮಂಜೂಷವು ಶತ್ರುವಶವಾದದರಿಂದ ಇಸ್ರಾಯೇಲರಲ್ಲಿ ಮಹಿಮೆಯು ಹೋಯಿತು। बिकॉज यू हैव डिसऑनर्ड, बिकॉज द वेरी परमेश्वर का टैबरनेकल को छीन कर लेकर जाने के वजह से इस्राएलियों में परमेश्वर यहोवा की महिमा चली गई। एंड इट इज सो पेनफुल। हर कोई व्यक्ति, हर कोई जन जो है परमेश्वर के विरुद्ध, परमेश्वर की कलीसिया के विरुद्ध, परमेश्वर के दास के विरुद्ध, परमेश्वर के जन के विरुद्ध जो है, हम जब भी कोई कदम उठाएंगे, रिमेंबर यू और मी, हम में से कोई भी होगा, we will lose the glory of God from our life. ನಮ್ಮ ಜೀವಿತದಿಂದ ದೇವರ ಮಹಿಮೆ ಕಳ್ಕೊಳ್ತೀವ್ರಿ, ನಮ್ಮ ಸಭೆಗಳಿಂದ ದೇವರ ಮಹಿಮೆ ಹೋಗ್ಬಿಡ್ತದೆ। If you start dishonoring God, you will lose the glory of God. ದೇವರನ್ನು ಸನ್ಮಾನಿಸುವುದನ್ನು ಬಿಟ್ಕೊಟ್ಟಿದೆ ಆದ್ರೆ ದೇವರ ಮಹಿಮೆ ಕಳ್ಕೊಳ್ತೀವಿ, ದೇವರ ಅಭಿಷೇಕ ಕಳ್ಕೊಳ್ತೀವಿ, ದೇವರ ಆಶೀರ್ವಾದಗಳನ್ನು ಕೂಡ ಕಳ್ಕೊಳ್ತೀವಿ। ಒಂದು ಪ್ರವಾದಿಯಾಗಿ, ಒಬ್ಬ ದೇವರ ಸೇವಕನಾಗಿ ನಾನು ನುಡಿತಾ ಇದ್ದೀನಿ। ನಾನು ಯಾರನ್ನು ಶಪಿಸ್ಲಿಕ್ಕೆ ನುಡಿತಾ ಇಲ್ಲ, ಆದ್ರೆ ನಾನು ಸತ್ಯವನ್ನು ನುಡಿತಾ ಇದ್ದೀನಿ। ನಾನು ಪಶ್ಚಾತ್ತಾಪ ಪಟ್ಟರೆ ಮಾತ್ರ ದೇವರ ರಾಜ್ಯದಲ್ಲಿ ನನಗೆ ಸ್ಥಳ ಉಂಟ್ರಿ। ನಾನು ಪಶ್ಚಾತ್ತಾಪ ಪಡೆದೇ ಹೋದ್ರೆ ನನ್ನ ಮನಸ್ಸಿನಲ್ಲಿ ನಾನು ಅಹಂಕಾರ, ಗರ್ವ, ಸೊಕ್ಕು ಇಟ್ಕೊಂಡು ನಾನು ಜೀವಿಸಿದೆ ಆದ್ರೆ ಈ ಲೋಕದಲ್ಲಿ
ನಾವು ಲೆಕ್ಕ ಕೊಡ್ಬೇಕು. ಈ ಲೋಕ ಬಿಟ್ಟು ಹೋಗುವುದಕ್ಕಿಂತ ಮುಂಚೆನೆ ನಾವು ಲೆಕ್ಕ ಕೊಡ್ಬೇಕು. ಏಲಿಯ ಮಕ್ಕಳು ದುಷ್ಟರಾಗಿದ್ರು, ಏಲಿಯ ಮಕ್ಕಳು ಕೆಟ್ಟವರಾಗಿದ್ರು, ಏಲಿಯ ಮಕ್ಕಳು ಪಾಪ ಮಾಡಿದ್ರು, ಏಲಿಯ ಮಕ್ಕಳು ದೇವರ ವಿರುದ್ಧವಾಗಿ ಮಾಡಿದ್ರು, ಮನುಷ್ಯರ ವಿರುದ್ಧವಾಗಿ ಮಾಡಿದ್ರು. ಇವೆಲ್ಲವುಗಳನ್ನು ಮಾಡುವುದಿಲ್ಲ, ಆದ್ರೆ ಮನುಷ್ಯರನ್ನು ಕೂಡ ದುರ್ಮಾರ್ಗಕ್ಕೆ ಎಳಿತಾ ಇದ್ರು. ಬನ್ರಿ ನೀವು ಹಂಗೆ ಮಾಡ್ರಿ, ಬನ್ರಿ ನೀವು ನಮ್ಮ ಜೊತೆ ಹಂಗೆ ಸೇರ್ರಿ ಎಂಬುದಾಗಿ. ಎಷ್ಟು ಜನ ಈ ರೀತಿಯಲ್ಲಿ ಆಗಿದ್ದಾರೆ ಗೊತ್ತುಂಟ. ಇಟ್ಸ್ ಸೋ शेमफुल फॉर ऑल दोस पीपल हु आर फॉलोइंग द रॉन्ग पीपल, जो गलत लोगों का पालन कर रहे हैं ना. लेट अस फियर गॉड. इससे बढ़कर मैं कुछ नहीं कहूंगा. प्रभु हमें सहायता करे. मैं था जो मेरा प्रोडिगल सन को मैं कंटिन्यू करूंगा. ದೇವರ ಚಿತ್ತ ಇದ್ರೆ ಆ ಒಂದು 2ನೇ ಭಾಗ ನಾನು ಮಾತನಾಡ್ತೀನಿ. ಪಶ್ಚಾತ್ತಾಪ ಇವರು ಪಡ್ಲಿಲ್ಲ, ಆದ್ರೆ ಒಬ್ಬನ ಪಶ್ಚಾತ್ತಾಪ ಪಟ್ಟ. ಯಾರು ಪಶ್ಚಾತ್ತಾಪ ಪಟ್ಟರು ದೇವರು ಅವ್ರಿಗೆ ಏನ್ ಕೊಟ್ಟನೆ ಎಂಬುದಾಗಿ ನಾನು ತಿಳಿಸ್ತೀನಿ. ದೇವರ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ಬೇಕಾದಂತ ಎಲ್ಲ ಸಹಾಯ ನಮಗೆ ಒದಗಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಅಂಡ್ ಇಫ್ ಯು ಆರ್ ಬ್ಲೆಸ್ಡ್, ಪ್ರೇಸ್ ಗಾಡ್. ಇಫ್ ಯು ಕ್ಯಾನ್ ಚೇಂಜ್ ಯುವರ್ ಹಾರ್ಟ್ ಅಂಡ್ ಮೈಂಡ್, ಬಿ ಸ್ಟ್ರಾಂಗ್ टू स्टैंड फॉर ट्रुथ, सच के लिए, भले के लिए, अच्छाई के लिए खड़े रहना सीखो और प्रभु के संग चलो. प्रभु को भाता हुआ जीवन जियो. ದೇವರಿಗೆ ಮೆಚ್ಚುಗೆ ಆಗುವಂತ ಜೀವಿತವನ್ನು ಜೀವಿಸ್ರಿ. ಆವಾಗಲೇ ಮಾತ್ರ ದೇವರ ಆಶೀರ್ವಾದ ಮಾಡುವಂತವನಾಗಿದ್ದಾನೆ. ದೇವರ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ದಿವಸ ಬೆಳಿಗ್ಗೆ ಒಂದು ಅನೌನ್ಸ್ಮೆಂಟ್, ನನ್ನ ಸಭೆ ಆಗಿರುವಂತಹ ವೆಸ್ಲಿ ಮೆಥಡಿಸ್ಟ್ ಕನ್ನಡ ಸಭೆಯ ಪರವಾಗಿ ನಾನು ಮಾಡುವಂತ ಅನೌನ್ಸ್ಮೆಂಟ್ ಏನೆಂದ್ರೆ, ಇದು ಒಂದು ಮದುವೆ ಅನೌನ್ಸ್ಮೆಂಟ್. ಯಾಕಂದ್ರೆ ಹುಡುಗನ ಸಭೆಯಲ್ಲಿ ಮ್ಯಾರೇಜ್ ನೋಟಿಸ್ ಅಥವಾ ಬ್ಯಾನ್ ಓದಲಾಗ್ತದೆ. ಆದ್ರೆ ನನ್ನ ಪರವಾಗಿ ನಾನು ಒಂದು ಅನೌನ್ಸ್ಮೆಂಟ್ ಮಾಡ್ಲಿಕ್ಕಿದ್ದೇನೆ. ಅದೇನಂತಂದ್ರೆ, ಲೇಟ್ ಮಿಸ್ಟರ್ ಮೋಹನ್ ಕೊಲ್ಲೂರ್ ಅಂಡ್ ಮಿಸಸ್ ಲಲಿತಾ ಮೋಹನ್ ಕೊಲ್ಲೂರ್ ಅವರ ಮಗಳಾದಂತ ಪಿಂಕಿ ಎಂಬ ಆಕೆಗೆ ಮಿಸ್ಟರ್ ರೂಬೆನ್ ಅಬ್ರಾಮ್ ಅಂಡ್ ಮಿಸಸ್ ಶಾಂತಾ ರೂಬೆನ್ ಅವರ ಮಗನಾದಂತ ಜಲ್ಸನ್ ಎಂಬಾತನಿಗೆ ಇದೇ ವಾರ 10ನೇ ಅಕ್ಟೋಬರ್ 2020 ಸಾಯಂಕಾಲ 5 ಗಂಟೆಗೆ ಸುವಾರ್ಥ ಮೆಥಡಿಸ್ಟ್ ಕನ್ನಡ ಚರ್ಚ್ ವಿಕ್ರೋಲಿಯಲ್ಲಿ ವಿವಾಹವು ಜರುಗಿಸಲ್ಪಡುವಂತದ್ದಾಗಿದೆ. ಈ ವಿವಾಹಕ್ಕಾಗಿ ತಾವೆಲ್ಲರೂ ಪ್ರಾರ್ಥನೆ ಮಾಡ್ರಿ ಮತ್ತು ನೀವೆಲ್ಲರೂ ಸೇರಿ ಬರ್ಬೇಕೆಂಬುದಾಗಿ ಸಭೆಯವರಿಗೆ ನಾನು ತಿಳಿಸುವಂತವನಾಗಿದ್ದೇನೆ. ಸೊ ಯಥಾ ರೀತಿಯ ಕಾಣಿಕೆಯನ್ನು ನಾವು ಕರ್ತನಿಗೆ ಸಮರ್ಪಿಸೋಣ. ಎಲ್ಲೆಲ್ಲಿ ಹೇಗೆ ಯಾರ್ಯಾರಿಗೆ ದೇವರು ಪ್ರೇರೇಪಣೆ ಕೊಡ್ತಾ ಇದ್ದೇನೆ ಕೇಳಿಸ್ಕೊಡ್ರಿ. ನಾನು ಬಹಳ ಬಡ ಜನರಿಗೆ, ವಿಧವೆಯರಿಗೆ, ಪರಿಸ್ಥಿತಿ ಕೆಟ್ಟದ್ದಾಗಿದ್ದಾಗ್ಲೂ ದೇವರಿಗೆ ಸಲ್ಲಿಸುವಂತ ಎಲ್ಲ ಜನರಿಗೆ ನಾನು ಬಹಳ ಸ್ತೋತ್ರ ಸಲ್ಲಿಸ್ತೀನಿ ದೇವರಿಗೆ. ದೇವರು ನಿಮ್ಮನ್ನ ಹೆಚ್ಚಾದಂತ ರೀತಿಯಲ್ಲಿ ಆಶೀರ್ವಾದ ಮಾಡ್ಲಿ. ಆದ್ರೆ ನನಗೆ ಬರೀ ಕಾಣಿ ಕೊಡ್ರಿ 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 ಅಂತ ಭಿಕ್ಷೆ ಬೇಡದಂಗ ನಾನು ಬೇಡಲ್ಲ. ಆದ್ರೆ ದೇವ್ರು ನಿಮ್ಗೆ ಬಲ ಕೊಟ್ಟಿದ್ದಾನೋ, ಯಾಕಂದ್ರೆ ದೇವ್ರು ನಿಮ್ಗೆ ಶಕ್ತಿ ಕೊಟ್ಟಿದ್ದಾನೋ, ದೇವರಿಗೆ ಕೊಡ್ರಿ. ದೇವರು ನಿಮ್ಮ ಹೊಟ್ಟೆ ತುಂಬಿಸ್ತಾ ಇದೆಯಾದ್ರೆ, ನಿಮಗೆ ಒದಗಿಸ್ತಾ ಇದೆಯಾದ್ರೆ ದೇವರಿಗೆ ಹಿಂತಿರುಗಿಸುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಅದು ಯಾವುದೇ ಕಾಣಿಕೆ ಆಗಿರ್ಬೋದು, ಡಬ್ಬಿಗಳ ಮೂಲಕ ಕೊಡ್ತಾ ಇರ್ರಿ, ಸಬ್ಬತ್ ಆರಾಧನೆ ಸಂಡೆ ಕಾಣಿಕೆಗಳನ್ನು ಕೊಡ್ತಾ ಇರ್ರಿ. ಮತ್ತು ಅದಕ್ಕಿಂತ ಮಿಗಿಲಾಗಿ ಈ ವರ್ಷದ ತಿಂಗಳಿನ ಕಾಣಿಕೆಯನ್ನು ಕೂಡ ನೀವು ಸಭೆಗೆ ಅಥವಾ ಸಭಾ ಹಿರಿಯರಿಗೆ ಮುಟ್ಟಿಸ್ತಾ ಇರಬೇಕೆಂಬುದಾಗಿ ನಾನು ಪವಿತ್ರ ಮತ್ತು ವೆಸ್ಲಿ ಚರ್ಚ್ನ 2 ಸದಸ್ಯರಿಗೆ ನಾನು ತಿಳಿಸುವಂತವನಾಗಿದ್ದೇನೆ. ಕಾಣಿಕೆ ಕೊಡ್ಲಾರದಂತೆ ಅನೇಕ ಅಧಿಕಾರದ ಕೆಲಸಗಳನ್ನು ಮಾಡಿಸುವಂತವರಿಗೆ ನಾನು ಎಚ್ಚರಿಸುವಂತವನಾಗಿದ್ದೇನೆ. ದಯಮಾಡಿ ದೇವರಿಗೆ ಭಯಪಡ್ರಿ. ದೇವರ ವಿಷಯದಲ್ಲಿ ನೀವು ನಿಜವಾಗ್ಲೂ ನಡುವಂಥದ್ದು ಬಹಳ ಅಗತ್ಯ. ಯಾವ ರೀತಿಯಲ್ಲಿ ಯಾವ ಸ್ಥಿತಿಗೆ ಕೆಲವು ಜನರನ್ನು ದೇವರು ಎಳ್ಕೊಂಡು ಹೋಗ್ತಾನೆ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿವರೆಗೆ ಇಷ್ಟು ವರ್ಷ ಕಾಲದ ಸೇವೆ ಅನುಭವ ಉಂಟು. ಅದನ್ನು ನಾನು ಏನ್ ಮಾತನಾಡ್ತೀನೋ ವಾಕ್ಯದ ಆಧಾರದ ಮೇಲೆ ಮಾತನಾಡ್ತೀನಿ. ತಪ್ಪು ಮಾಡಿದವ್ರನ್ನು ಕ್ಷಮಿಸುವಂತ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಆದ್ರೆ ಭಯಪಡ್ರಿ, ದೇವರಿಗೆ ಭಯಪಡ್ರಿ, ದೇವ್ರ ಸೇವಕರಿಗೆ ಭಯಪಡ್ರಿ. ಆವಾಗ್ಲೇ ದೇವರ ಉತ್ತಮ ಆಶೀರ್ವಾದಗಳು ನಿಮ್ಮ ಮತ್ತು ನಮ್ಮ ಜೀವಿತದಲ್ಲಿ ಇರುವಂತದ್ದಾಗಿದೆ. ದೇವ್ರು ನಿಮ್ಗೆ ಸಹಾಯ ಮಾಡ್ಲಿ. ನನಗೇನು ರಾಗಾಡುವಂತ ಅಷ್ಟು ಹೆಚ್ಚು ಚರಣಗಳು ಆಡುವಂತ ಆಸಕ್ತಿ ಇಲ್ಲ. ಬಟ್ ಸ್ಟಿಲ್ ಒಂದು ಕೋರಸ್ ಆಡ್ತೀನಿ. ಈ ಹಾಡಿನ ಮೂಲಕ ದೇವರು ನಿಮಗೆ ಒಂದು ಪ್ರೇರೇಪಣೆ ಕೊಡ್ಲಿ. ಕಾಣಿಕೆಯನ್ನು ಎಲ್ಲಿ ನಿಮ್ಗೆ ಹೇಗಾಗ್ತದೋ ಡಬ್ಬಿಗಳಲ್ಲಿ ಕಾಣಿಕೆಯನ್ನು ಸಮರ್ಪಿಸಿ. 148ನೇ ರಾಗ ಸ್ತುತಿಗೀತೆಯಿಂದ ಮಾನಸಂತರ ಪಡು ಪ್ರಿಯ ಪಾಪಿಯೇ. ಮಾನಸಂತರ ಪಡು ಪಾಪಿಯೇ, ನಿನ್ನ ಪ್ರಾಣ ರಕ್ಷಿಸ ನೋಡು ಪಾಪಿಯೇ. ಮಾನಸಂತರ ಪಡು ಪಾಪಿಯೇ, ನಿನ್ನ ಪ್ರಾಣ ರಕ್ಷಿಸ ನೋಡು ಪಾಪಿಯೇ.
ಜ್ಞಾನಿಯಾಗಿ ನಿನ್ನ ಹೀನತನವ ಬಿಟ್ಟು, ಜ್ಞಾನಿಯಾಗಿ ನಿನ್ನ ಹೀನತನವ ಬಿಟ್ಟು, ಆನುಕರ್ತ ನಡೆಗೆ ದೀನ ಚಿತ್ತದಿಂದ ಮಾನಸಂತರ ಪಡು ಪಾಪಿಯೇ, ನಿನ್ನ ಪ್ರಾಣ ರಕ್ಷಿಸ ನೋಡು ಪಾಪಿಯೇ. ಹುಟ್ಟು ಪಾಪ ನಿನ್ನೊಳಿಲ್ಲವೇ, ಬಹು ಕೆಟ್ಟ ಪಾತಕಿ ನೀನಲ್ಲವೇ. ಬಿಟ್ಟು ಈ ಕಾಲದ ಮಾಟಿಗೂ ಕಾಣದೆ, ಬಿಟ್ಟು ಈ ಕಾಲದ ಮಾಟಿಗೂ ಕಾಣದೆ, ಕೆಟ್ಟು ಹೋಗುವುದೇನು ದುಷ್ಟ ನರನೇ ನೀ, ಮಾನಸಂತರ ಪಡು ಪಾಪಿಯೇ, ನಿನ್ನ ಪ್ರಾಣ ರಕ್ಷಿಸ ನೋಡು ಪಾಪಿಯೇ. ಪಾಪಗಳ ಜ್ಞಪ್ತಿ ಮಾಡಿಕೋ, ದೈವ ಶಾಪದೆಡೆಗಿ ತಪ್ಪಿ ನೋಡಿಕೋ. ಪಾಪಗಳ ಜ್ಞಪ್ತಿ ಮಾಡಿಕೋ, ದೈವ ಶಾಪದೆಡೆಗೆ ತಪ್ಪ ನೋಡಿಕೋ. ಕಾಪತ ಕರ್ಮಗಳೆಲ್ಲವ ಬಿಟ್ಟು ನೀ, ಕಾಪತ ಕರ್ಮಗಳೆಲ್ಲವ ಬಿಟ್ಟು ನೀ, ತಾಪಮಾನದಿಂದ ತೇಪರಿಸಿಕೊಂಡು ಮಾನ ಸಂತರ ಪಡು ಪಾಪಿಯೇ, ನಿನ್ನ ಪ್ರಾಣ ರಕ್ಷಿಸ ನೋಡು ಪಾಪಿಯೇ. ಮಾನಸಂತರ ಪಡು ಪಾಪಿಯೇ. ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ನಮ್ಮ ಕಾಣಿಕೆಯನ್ನು ಸಮರ್ಪಿಸೋಣ. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡಿಕೊಂಡು ಬಂದಂತ ಪರಮ ಪ್ರೀತಿಯುಳ್ಳ ತಂದೆ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಮುಂಜಾನೆ ವೇಳೆಯಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೇವೆ. ಪಶ್ಚಾತ್ತಾಪದ ಹೃದಯ, ಮುರಿದ ಮನಸ್ಸು, ನಿನಗೆ ಇಷ್ಟವಾದ ಯಜ್ಞ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ, ನಿಮ್ಮ ಹೃದಯಗಳನ್ನು ನಿಮ್ಮ ಮನಸ್ಸುಗಳನ್ನು ಹರಿದುಕೊಳ್ಳ್ರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಿದೆ. ಸ್ವಾಮಿ, ನಿನ್ನ ವಿರುದ್ಧವಾಗಿ ನಾವು ಪಾಪ ಮಾಡುವಂತವರಾಗಿದ್ದೇವೆ, ನಿನ್ನ ವಿರುದ್ಧವಾಗಿ ಅಯೋಗ್ಯ ಮಾತುಗಳನ್ನು ನುಡಿಯುವಂತವರಾಗಿದ್ದೇವೆ. ನಮ್ಮನ್ನು ಕ್ಷಮಿಸು ಸ್ವಾಮಿ. ನಿನ್ನ ಬಗ್ಗೆ ನಮಗೆ ಜ್ಞಾನ ಕೊಡು, ತಿಳುವಳಿಕೆ ಕೊಡು. ನಿನ್ನ ಅರಿವು ನಮ್ಮಲ್ಲಿ ಹೆಚ್ಚಾಗಲಿ ಸ್ವಾಮಿ. ನಿನ್ನ ಪರವಾಗಿ, ನಿನ್ನ ಪವಿತ್ರತೆಯ ಪರವಾಗಿ, ನಿನ್ನ ಸೇವೆಯ ಪರವಾಗಿ, ನಿನ್ನ ಕಾಣಿಕೆಯ ಪರವಾಗಿ, ನಿನ್ನ ಸೇವಕರ ಪರವಾಗಿ ಕರ್ತನೆ ನಮಗೆ ಹೆಚ್ಚಾದಂತ ಅರಿವನ್ನು ಕೊಡು ಸ್ವಾಮಿ. ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಯಾವ ಯಾವ ರೀತಿಯಲ್ಲಿ ಸ್ವಾಮಿ ನಿನ್ನನ್ನು, ನಿನ್ನ ಜನರನ್ನು, ನಿನ್ನ ಸೇವಕರನ್ನು ಅವಮಾನಿಸಿದಾರೋ ಕರ್ತನೆ, ಅವರನ್ನು ಕ್ಷಮಿಸು ಎಂಬುದಾಗಿ, ಅವರ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ನಾನು ಭಿನ್ನಯಿಸ್ತಾ ಇದ್ದೇನೆ. ಮೋಶೆ ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನರ ಪರವಾಗಿ ಮೊರೆಯಿಟ್ನೋ ಸ್ವಾಮಿ, ನಾನು ನನ್ನ ಜನರ ಪರವಾಗಿ ಮೊರೆಡ್ತಾ ಇದ್ದೀನಿ ಸ್ವಾಮಿ. ಇವರು ಹಾಳಾಗದಂತೆ ನೋಡಿಕೋ ಸ್ವಾಮಿ, ಇವರನ್ನ ಶಾಪ, ನಿನ್ನ ಕೋಪಕ್ಕೆ ಗುರಿಯಾಗದಂತೆ ನೀನು ನೋಡಿಕೋ ಎಂಬುದಾಗಿ ನಿನ್ನಲ್ಲಿ ಭಿನ್ನಯಿಸ್ತಾ ಇದ್ದೇನೆ. ಯಥಾರ್ಥವಾಗಿ ಕಾಣಿಕೆಯನ್ನು ಕೊಡ್ತಿದ್ದಾರೆ ಬಹಳ ಜನ, ಯಥಾರ್ಥವಾಗಿ ಕಾಣಿಕೆಗಳಿಂದ ಅಭಿಗಳಲ್ಲಿ ಆಗ್ತಾ ಇದ್ದಾರೆ ಸ್ವಾಮಿ. ಬಡತನದಲ್ಲಿದ್ದರು, ವಿಧಿವೆಯರಾಗಿದ್ರು, ಅನೇಕ ಬಲಹೀನತೆಗಳಲ್ಲಿದ್ದರು ಸ್ವಾಮಿ. ನಿಜವಾಗಿ ಕಾಣಿಕೆಯನ್ನು ಕೊಡುವಂತವರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಿನಗೆ ಕಾಣಿಕೆಯನ್ನು ಸಮರ್ಪಿಸುವವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಆದರೆ ನಿನ್ನ ವಿರುದ್ಧವಾಗಿ ಅಯೋಗ್ಯ ಕಾರ್ಯಗಳನ್ನು ಮಾಡುವಂತವರನ್ನು ಸ್ವಾಮಿ, ನಿನ್ನ ಒಂದು ಕೃಪೆ ಸ್ವಾಮಿ ಅವರಲ್ಲಿ ಹೆಚ್ಚು ಮಾಡು ಎಂಬುದಾಗಿ ಕೂಡ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ಈ ಕಾಣಿಕೆ ಸ್ವೀಕಾರವಾಗ್ಲಿ, ಆಶೀರ್ವಾದವಾಗ್ಲಿ ಸ್ವಾಮಿ. ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳಿ. ಇಡೀ ವಾರ ನಮ್ಮನ್ನು ಆಶೀರ್ವಾದ ಮಾಡು. ಇಡೀ ವಾರ ನಮ್ಮ ಜೊತೆಲಿರು ಸ್ವಾಮಿ. ಎಲ್ಲ ಕೆಡಗಂಡ ಅಂತರಿಂದ ತಪ್ಪಿಸು. ಘನ ಮಾನ ಮಹಿಮೆ ನಿನಗಾಗ್ಲಿ. ಸ್ತುತಿ ಸ್ತೋತ್ರಗಳ ಮೂಲಕ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೊಟ್ಟಾಗ್ಯೂ ಏನು ಸಾಲದು. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ, ಐಕ್ಯತೆಯು, ಪರಲೋಕದ ಶಾಂತಿಯು, ಸಮಾಧಾನವು ನಿಮ್ಮೆಲ್ಲರ ಸಂಗಡ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್.